MV ಸಂಸ್ಥೆ ಒಳಗಡೆಗೆ ಒಂದು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಲಿಕ್ಕೆ ಒಂದು ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ನನ್ನ ಸಂಸ್ಥೆ MV ಅಂತ ಹೇಳ್ಬೋದು. ಸ್ವರ್ಗ ಎಲ್ಲೈತಪ್ಪ ಅಂತಂದ್ರೆ ME ಸಂಸ್ಥೆ ಬ್ಯಾಡ್ ಶರ್ಮನೆ ಒಳಗೆ ಇವತ್ತೇ ನಾವೇನು ಪಾಲ್ಗೊಂಡಿವಲ್ಲ, ಈ ಒಂದು ಕಾರ್ಯಕ್ರಮದೊಳಗೆ ಸ್ವರ್ಗವನ್ನು ನಾವು ನೋಡಕ್ಕೆ ಇಚ್ಛಪಡ್ತೀವಿ. PM ಆಗಿರ್ಬೋದು, CM ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅದಕ್ಕಿಂತ ಒಂದು ಲೆವೆಲ್ ಹೆಚ್ಚಾಗಿ ಬಳಸಿರ್ತಕ್ಕಂಥ ಸಂಸ್ಥೆ ಯಾವುದಾದ್ರೂ ಇತ್ತಪ್ಪ ಅಂತಂದ್ರೆ ನಮ್ಮ ME ಸಂಸ್ಥೆ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಆರ್ಥಿಕವಾಗಿ ಬೆಳೆಯುವಂಥದ್ದು, ಗೌರವ ಪಡೆಯುವಂಥದ್ದು ಒಂದು ಏನಾದರೂ ವೇದಿಕೆ ಅಂದರೆ ಅದು ಈ ಸಂಸ್ಥೆಯಲ್ಲಿ ಸಾಧ್ಯತೆ ಇದೆ. ಈ ಸಂಸ್ಥೆಯಲ್ಲಿ ನನ್ನ ಪಾತ್ರ ಅಮ್ಮ ಹೇಗೆ ಬೆರಳು ಹಿಡ್ಕೊಂಡು ನಡೆಯೋದನ್ನು ಕಲಿಸ್ತಾಳೋ ಹಾಗೆ ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಗುವಂಥದ್ದು. ಇವತ್ತು ಸಾವಿರಾರು ಬಡ ಕುಟುಂಬಗಳಿಗೆ ಒಂದು ಉದ್ಯೋಗಾವಕಾಶವನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆ ಇವತ್ತು MV ಸಂಸ್ಥೆಯಾಗಿದೆ. ಮಿನಿಮಮ್ ಏನಿಲ್ಲ ಅಂದ್ರೂ ಲಕ್ಷ ರೂಪಾಯಿ ಆದಾಯವನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣೀಕರ್ತ ಇವತ್ತು MV ಮಾರ್ಕೆಟಿಂಗ್ OPC ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯವನ್ನ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ MV ಸಂಸ್ಥೆ ಶುರುವಾಯಿತು ಸ್ನೇಹಿತರೆ. ಇದು ಮೊದಲನೇ ಉದ್ದೇಶ. ಕೇವಲ 19, 20, 21 ವಯಸ್ಸಿಗೆಲ್ಲ ಇಲ್ಲಿರುವಂಥವ್ರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಿರುವಂಥವರೆಲ್ಲ ತಿಂಗಳಿಗೆ 1 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ MV ಸಂಸ್ಥೆ ಮುಖಾಂತರ ತಗೊಳ್ತಿದ್ದಾರೆ ಸ್ನೇಹಿತರೆ. ದೇಶನ ಬೆಳೆಸುವಂತ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ME ಕಂಪನಿ ಅನ್ನುವಂಥ ಒಂದು ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಭಾರತ ದೇಶದಲ್ಲಿ ನಿರುದ್ಯೋಗ ಅನ್ನುವಂತ ಒಂದು ಸಮಸ್ಯೆನ ಬೇರೆ ಸಹಿತ ಕಿತ್ತೊಗಿಬೇಕಂತ ಬಂದಿರತಕ್ಕಂಥ ಒಂದು ಸಂಸ್ಥೆ ಯಾವ್ದಾರು ಇದೆಯಪ್ಪ ಅಂದ್ರೆ ಹೆಮ್ಮೆಯಿಂದ ಹೇಳ್ತೇವೆ ಮಾತ್ರ ME ಸಂಸ್ಥೆ ಇದೆ ಅಂತ ಹೇಳಕ್ ತುಂಬಾ ಖುಷಿ ಆಗ್ತಾ ಇದೆ. ಅದೇ ಸಂಜಯ್ ಜೀವಿ ಸರ್ ಹೇಳಿದ್ದಾರೆ 2032ರಲ್ಲಿ MU ಕಂಪನಿಯಿಂದ 100 ಮಂದಿ ಕೋಟ್ಯಾಧಿಪತಿಗಳನ್ನು ಮಾಡಿ ಈ ಕಂಪನಿಯಲ್ಲಿ ನಾನು ನಿಲ್ಲಿಸ್ತೀನಿ ಅಂತ ಅವರು ಪ್ರತಿಜ್ಞೆ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ, ಸಂಪತ್ತು, ಖುಷಿ ಮತ್ತೆ ಗೆಲುವನ್ನ ಕೊಡಿಸಬೇಕು ಅಂತೇಳಿ ಹಗಲು ರಾತ್ರಿ ಶ್ರಮಿಸ್ತಿರುವಂಥ ಸಂಸ್ಥೆ MV ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಇಂಥ ಚಿಕ್ಕ ವಯಸ್ಸಲ್ಲೇ ಒಂದು ಗೌರವವನ್ನು ಕಲಿಸುವಂಥ ಸಂಸ್ಕೃತಿ ಯಾವ್ದಾದ್ರು ವ್ಯವಸ್ಥೆಯಲ್ಲಿ ಇದೆ ಅಂತಂದ್ರೆ ಅದು MV ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಮಾತ್ರ ಸ್ನೇಹಿತರೆ.